ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ನಂದು ಡೇ ವ್ಲಾಗ್ ಶೇರ್ ಮಾಡತ್ತೀನಿ. ಫಸ್ಟ್ ಬಾಗಿಲ್ದೆಲ್ಲ ಕಸ ಹೊಡೆದು ನೀರು ಹಾಕಿದೆ, ಗಿಡಗಳಿಗೂ ನೀರು ಹಾಕಿದೆ, ಹೊಚ್ಚಲ ಎಲ್ಲ ತೊಳ್ಕೊಂಡು ಒರೆಸ್ಕೊಂಡು ರಂಗೋಲಿ ಹಾಕಿದೆ. ರಂಗೋಲಿ ಎಲ್ಲ ಹಾಕಿದ್ದಿಂದ ಒಳಗಿಂದನೂ ಕಸ ಗುಡಿಸಿ ಕ್ಲೀನ್ ಮಾಡಿ ಟೇಬಲ್ ಚೇರೆಲ್ಲ ಅದ್ರ ಜಾಗಕ್ಕೆ ಹಚ್ಚಿದೆ. ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ, ಕಮೆಂಟ್ ಮಾಡಿರಿ. ವಿಡಿಯೋನ ನಿಮ್ಮ ಫ್ಯಾಮ್ಲಿ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿರಿ. ವಿಡಿಯೋ ಹೆಂಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ ಹೇಳ್ರಿ. ಆಮೇಲೆ ಚಹಾ ಮಾಡತ್ತೀನಿ. ಚಹಾ ಮಾಡಿ ಚಹಾ ಬಿಸ್ಕಿಟ್ ಎಲ್ಲ ತಿಂದೆ. ಚಹಾ ಬಿಸ್ಕಿಟ್ ತಿಂದಿಂದ ಬಂಬು ಗಿಡ ಎಲ್ಲ ಕ್ಲೀನ್ ಮಾಡಿಕೊಂಡೆ. ಕ್ಲೀನ್ ಅಂದ್ರೆ ಎಲೆ ಎಲ್ಲ ನೀರಿಗೆ ಹಿಡಿದು ತೊಳೆದು ಕ್ಲೀನ್ ಮಾಡಿದೆ. ಅದಕ್ಕೂ ಸ್ವಲ್ಪ ಅಂದ್ರೆ ಫ್ರೆಶ್ ಅಂತ ಅನ್ನಿಸ್ತದೆ. ಎಲೆ ಎಲ್ಲ ತೊಳೆದ್ರೆ ಇಲ್ಲೆಲ್ಲ ಡಸ್ಟ್ ಕುಂತಿರ್ತದೆ. ಅದಕ್ಕೆ ಕ್ಲೀನ್ ಮಾಡಿದಿಂದ ಮಸಾಲ ರೈಸ್ ಮಾಡತ್ತೀನಿ. ಮಸಾಲ ರೈಸ್ ರೆಸಿಪಿ ಆಲ್ರೆಡಿ ಶೇರ್ ಮಾಡೇನಿ, ಬೇಕಂದ್ರೆ ಕಮೆಂಟ್ ಮಾಡಿ ಹೇಳ್ರಿ, ಮತ್ತೊಮ್ಮೆ ಶೇರ್ ಮಾಡ್ತೀನಿ. ಮಸಾಲ ರೈಸ್ ಮಾಡಿಕೊಂಡೆ. ಮಧ್ಯಾಹ್ನ ಊಟಕ್ಕಂತ ಹೇಳಿ ಮಸಾಲ ರೈಸ್ ಮಾಡಿದ್ದೆ. ನೀವು ಈ ಟೈಪ್ ಮಸಾಲ ರೈಸ್ ಮಾಡ್ತೀರೇನಂತಂತ ಕಮೆಂಟ್ ಮಾಡಿ ಹೇಳ್ರಿ, ಅಥವಾ ನೀವು ಯಾವ ಟೈಪ್ ಮಸಾಲ ರೈಸ್ ಮಾಡ್ತೀರಿ ಅನ್ನೋದನ್ನು ಹೇಳ್ರಿ. ಆಮೇಲೆ ಸಬ್ಬಸ್ಗೆ ಸೊಪ್ಪೆಲ್ಲ ಸೋಸ್ಕೊಂಡೆ. ಅದೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡ್ರೆ ಚಲೋ ಇರ್ತೈತಿ. ಕ್ಲೀನ್ ಮಾಡಿ ಇಟ್ಟಿಲ್ಲ ಅಂದ್ರೆ ಕೆಟ್ಟು ಬಿಡ್ತೈತಿ. ಅದಕ್ಕೆ ಎಲ್ಲ ಸೋಸಿ ಕ್ಲೀನ್ ಮಾಡಿ ಸ್ಟೋರ್ ಮಾಡಿ ಇಟ್ಕೋತೀನಿ. ಹಂಗೆ ಕೊತ್ತಂಬರಿನೂ ಸೋಸ್ಕೊಂಡೆ. ಆಮೇಲೆ ನೈಟ್ ಡಿನ್ನರಿಗಂತ ಹೇಳಿ ಮೂಲಂಗಿ ಚಪಾತಿ ಮಾಡತ್ತೀನಿ. ಮೂಲಂಗಿ ಚಪಾತಿ ಮಾಡೋಕ್ಕೆ ಫಸ್ಟ್ ಮೂಲಂಗಿನೆಲ್ಲ ತುರಿದು ಇಟ್ಕೊಂಡಿದ್ದೆ. ಅದಕ್ಕೆ ಸ್ವಲ್ಪ ಖಾರ ಪುಡಿ, ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೊಳತ್ತೀನಿ. ಅದು ಸ್ವಲ್ಪ ನೀರು ಭಾಳ ನೀರು ಅನಿಸಿದ್ರೆ ಸ್ವಲ್ಪ ಅದನ್ನು ನೀರು ತೆಗಿಬೋದು. ಇಲ್ಲಾಂದ್ರೆ ಹಂಗನೂ ಎಷ್ಟು ಬೇಕಷ್ಟು ಇದು ರೆಡಿ ಮಾಡಿ ಇಟ್ಕೊಂಡು ಚಪಾತಿ ಹಿಟ್ಟು ಕಲಸಿದೆ. ಚಪಾತಿ ಹಿಟ್ಟು ಕಲಸಿದಿಂದ ಫಸ್ಟ್ ಒಂದು ಚಪಾತಿ ಲಟ್ಟಿಸಿದಿಂದ ಅದರೊಳಗೆಲ್ಲ ತುರಿದಿದ್ದ ಮೂಲಂಗಿನ ಫಿಲ್ ಮಾಡ್ಕೋಬೇಕು. ಫಿಲ್ ಮಾಡ್ಕೊಂಡಿಂದ ಮತ್ತೊಂದು ಚಪಾತಿ ಲಟ್ಟಿಸಿ ಅದ್ರ ಮೇಲೆ ಹಾಕಿ ಎರಡೂ ಚಪಾತಿನ ಹಿಂಗೆ ಅಂಟಿಸಿ ಎರಡೂ ಸೈಡ್ ಬೇಯಿಸ್ಕೊಂಡೆ ತವಾ ಮೇಲೆ ಹಾಕಿ. ಅದು ಹೆಲ್ದಿಯಾಗಿರ್ತದೆ ಮೂಲಂಗಿ ಚಪಾತಿ. ಯಾರು ಮೂಲಂಗಿ ಚಪಾತಿ ತಿನ್ನೋಕೆ ಇಷ್ಟಪಡಂಗಿಲ್ಲಲ್ಲ, ಈ ರೀತಿ ಒಂದು ಸತಿ ಟ್ರೈ ಮಾಡಿ ನೋಡಿರಿ, ಮಸ್ತ್ ಆಗ್ತದೆ ಲಂಚ್ ಬಾಕ್ಸಿಗೂ. ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡತ್ತೀನಿ. ಮತ್ತು ನೆಕ್ಸ್ಟ್ ವ್ಲಾಗ್ದಾಗ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.